ಸರಿ ಇಲ್ಲ ನೋಡ. ಅದಕ್ಕೆ ಓಡೋಡ್ ಹೋಗೋಣಂತ ನೀನ್ ಕರ್ಕೊಂಡು ಬಂದು ಇಷ್ಟು ಮಾಡೇನು ಮತ್ತಷ್ಟು ಮಾಡದೆ ಇದ್ರ ಹೌದಲ್ಲ. ಅದಕ್ಕೆ ಇದು ಎಂತದೇ ಕಣ ಮಡವಿದ್ದಾನೆ. ನಾನು ಪಡಪನ ಉಸಿಟ್ಕ ಬಂದದ್ದು ಇವನು ನೋಡಿ ಸತ್ತು ಇದಕ್ಕ ಕಾರಣ ನೀ ಅಲ್ಲಲೇ, ನಮ್ಮ ನನ್ನ ಗಂಡ. ನಮ್ಮನ್ನ ಆಗ್ತಾಳಂತ ಕಾಯ್ದು ಕುಟ್ಟಿ ಇಟ್ಟೆಲ್ಲ ಮಾಡಿ ಮುಗಿಸಿ ಹತ್ತು ಬಿಟ್ಟಿದ್ದೆ. ತಾಯಿ ಕಾರ್ಡ್ ಮಾಡಿಸಿದೆ. ಎಲ್ಲಿ ಕೊಟ್ಟು ಬಂದಿದೆ? ಆಶಾ ವರ್ಕರ್ಗಳು ತಾಯಿ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀನಿ. ಆಗ್ಲಿ ಎರಡೆರಡು ತಾಯಿ ಕಾರ್ಡ್ ಆಯ್ತು ಮಾಡಿಸ್ಕ. ನಿನ್ನ ಹಣಿ ಬರ ತಾಯಿ. ಅಯ್ಯೋ ಕೂಸು ಒಳಗ ಆಡಕ್ ಹತ್ಬಿಟ್ಟಾಯ್ತದು. ಹಾಲೇನು ಹೊರಗೆ ಬಂದ ಮೇಲೆ ಕುಡಿಸ್ತೀನಿ ತಡೀರೋ. ಎಲ್ಲ ಅಭಿಮನ್ಯು ತರ ಹೊಟ್ಟೆಯಾಗಿರೋಂಗೆ ಮಾತಾಡ್ತೈತೆ ನಮ್ಮ ಕೂಸು. ನಮ್ಮ ಕೂಸು ಬೇಕಾದ ಮಾತಾಡ್ತೈತ್ ನೋಡಲ್ಲ. ಅವನಿಗೆ ಹಿಡ್ಕೊಂಡು ಹೊಡಿ ಅನ್ನಕತ್ತೈತ. ನೀನು ಅವನಿಗೆ ಕೂಡ ಮದುವೆ ಮಾಡಕ, ನನಗೇನು ಬೇಜಾರಿಲ್ಲ. ಆದ್ರೆ ನಾನು ಕೊಟ್ಟದ್ದು ಮಕ್ಕಳು ನೀ ಕೊಟ್ಟಿದ್ ನನ್ನವು ಮೂರು ತಗೊಂಡು ನನಗೆ ಹೊಡಿಸಿ ಈಗ ನೀವು ಕಚ್ಚಿಕೊಂಡು ಮದುವೆ ಆದ್ರೆ ನಾಯನ ಸುಮ್ಮನಿರ್ಲೇನ? ನೀನು ಮದುವೆ ಆಗೋವ ನನಗೆ ಮದುವೆ ಆಗ್ಬೇಕು, ನಾನೇ ನಿನ್ನ ಮದುವೆ ಆಗೋ. ಹೌದಲ್ಲ? ನನಗೂ ಏನು ಕೊಟ್ಟು ಸತ್ತಿದ್ಯೋ ಮೂರು? ನನ್ನ ಮೂರು ತಗೊಂಡು ಹೋಗಲು ಹಾಕಿ ನನ್ನ ಆಸ್ತಿ ಒಟ್ಟು ತಗೊಂಡು ಹೋಗಲು. ಕಿತಾಪತಿ, ನನ್ನ ಗಂಡಂದ 3 ಹಿಡ್ಕೊಳಕ್ ಒಲ್ಲೆ ನಾನು. ಮತ್ತೆ ನಿಂದ 3 ಎಲ್ಲಿ ಹಿಡ್ಕೊಂಡೆ? ನಿನ್ನ ಗಂಡನ ಹಿಡ್ಕತ್ತಿಲ್ವೋ ನಂಗೆ ಗೊತ್ತಿಲ್ಲ. ನಂದಂತೂ 3ನೇ ಹಿಡ್ಕೊಂಡಿಲ್ಲ. ನಾನು ಕೊಟ್ರೆ ಲಾಸ್ಟ್ ನೀನಾ? ಇಲ್ಲಲೇ 4 ನಾವ. ಹೌದಪ್ಪ, ಇದಕ್ಕೆ ನಾವಲ್ಲ, ಕರಿಮಣಿ ಮಾಲೀಕರು ನಾವಲ್ಲ. ನನ್ನ ಕರಿಮಣಿ ಮಾಲೀಕ ಇಲ್ಲ ನಿಂತಿಲ್ಲೇನ? ಮಾಡಕ ನಾವಂತೂ ಕರಿಮಣಿ ಮಾಲೀಕಲ್ಲ. ನಮ್ಮದು ಹೊತ್ತಾಕ ನೀವು ಮುಂದಾಡಿ. ತುಂಬದ ಗರ್ಭಿಣಿ ಕೂಡ ಹೊತ್ತಾಕು ಅಂದ್ರೆ ಇನ್ನು ಅವ್ರು ಈಗ ಹೊತ್ತಾಕ್ರೆ ಮತ್ತೊಂದು ಕೊಡು. ಮನಸ್ಸಿನೊಳಗೆ ಅಲ್ಲ ಡಾಕ್ಟರ್ ಮತ್ತೆ ಬರೋ ಕೆಲಸ ಇಲ್ಲ. ಏನ್ ಕೊಡ್ದು ನನ್ನ ಹೊಟ್ಟಿ ಒಳಗ ನನ್ನ ಮಗು ಹೆಂಗ ಬೇಕಂಗ ಇಚ್ಕಾಡಕತ್ತೈತಿ. ನಡಿ ಲಗನ ಹೋಗೋಣ. ಇಲ್ಲೇ ಮರ ಐತಿ. ಅವ್ರು 2 ಜನ ಹೋಗ್ಕಳೆ ಪಾಪಿ ನನ್ನ ಮಕ್ಳು. ಅವ್ರಿಗೆ ನಾಮಕರಣ ಕರೆಯೋನಂತೆ. ಹೇಳ್ಬಿಡಲ್ಲ ಲಗನ ದವಾಖಾನಿಗೆ ಹೋಗ್ಬೇಕ. ನಾಮಕರಣ ಕೇಳ್ಕಳಿಸ್ತೀನಿ. ನಿನಗೆ ಕಡೆಗೆ ಬಾ ಅಲ್ಲ. 3 ಬಿಟ್ಟನೆ ಹೊಲ ಮನಿ 3 ಕೊಟ್ಟಿದೆ. ಆಯ್ತು ಮಾರಾಯ, ಎಲ್ಲೇ ನಿಮ್ದೇ ಮಾಡ್ಕಣಿ. ಇನ್ನು ಎಂತ ಹೇಳೋದು ನಾನು? 3 ತಗೊಂಡು ನನಗೆ ಬಿಟ್ಟಲ್ಲ ಮರ್ಯಪ್ಪ ಅಂಬ. ಹೋಗೋಗಿ ನೀ ಅಜ್ಜನಾಗಿದ್ರೆ ಅಲ್ಲಲೇ ಬೇಡಲೇ. ಅವಳಿ ಜವಳಿ 2 ಹೆಣ್ಣು ಮಕ್ಕಳನ್ನ ಎತ್ಕೊಟ್ಬಿಡ್ತೀನಿ. ನೀನಿಗೊಂದು ಅವನಿಗೊಂದು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಇದ ನಿನಗೆ ನಾ ಇದ್ದೀನಿ. ಜೀವಕ್ಕೆ ಬಾಬಾ ಲಗನ ನಡಿ ದವಾಖಾನಿಗೆ ಹೋಗೋಣ. ನಮ್ಮ ಸ್ವಂತಿಗೆ ಇದು ಯಾವ ಗ್ಯಾಪ್ನಾಗ ಆಯ್ತು? ಹಲೋ ಡಾಕ್ಟ್ರ, ಹಾಸ್ಪಿಟ್ಲಾಗ ಇದ್ರ ಮನೆ ಒಳಗೆ ಕರ್ಕ ಬರ್ತಮ್ಮ. ಈ ಸಂಕಟ ಗೊತ್ತಾಯ್ತು. ಹೌದೌದು. ಇಲ್ಲ 108ಕ್ಕೆ ಫೋನ್ ಮಾಡ್ಲೇನ? 108 ಬೇಡ, 109 ಬೇಡ. ಕಿತಾಪತಿ ಅವ್ರ ನಾವು ದವಾಖಾನಿಗೆ ಹೋಗಿ 2 ಹೆಣ್ಣು ಮಕ್ಕಳನ್ನ ಅವಳಿ ಜವಳಿ ಹಾಡ್ತೀನಿ. 2 ಲಕ್ಷ ಒಂದೇ ಕೊಡಿ. 2 ಅವನಿಗೆ ಕೊಡ್ಲ? ಒಂದು
ಹೇಳ್ತೀಯ? ಸತ್ತ ಲೆಕ್ಕವೇ ಇದ್ರು ಸತ್ತ ಲೆಕ್ಕವೇ ಅವ ಇಲ್ಲಿ ಕೇಳು ಹೆಂಗಿದ್ದ ಹಿಂಗಿದ್ದ ಅಂಗಣ ಮಂಗಣ ಮಾಡಿ ಮಾರ ಈ ರೇಂಜ್ ತಂದಿಟ್ಟಂದಿಲ್ಲ ಮಾರ ನಾನು ನೀನು ಎಲ್ಲೂ ಇಲ್ಲಲ್ಲ. ನಂದು ಓದದ್ದು ಒಂದೇ, ನಿಂದು ಓದದ್ದು 3. ನಂದು 3 ಹೋಯ್ತು ಮತ್ತೊಂದು ಹೋಯ್ತು ಬಿಟ್ಟು ಬಿಡು ಸಾಯ್ಲ ನಾವು ಹೇಳದ್ನಲ್ಲ ಇದ್ರು ಸತ್ತ ಲೆಕ್ಕವೇ. ಒಂದು ಕೊಡ್ತಂತಲ್ಲ ಅದು ನೀನೇ ಇಟ್ಕೊಬಿಡು. ಅದು ತಕೊಂಡ್ ಮದು ದೊಡ್ಡ ಮಾಡಿ ನಾ ಮದುವೆ ಆಗೋದಾಗ ನಾ ಸತ್ತು ಹೋಗುದಿಲ್ವ ತಕೊಂಡಿ ಅಂತ ಮಾಡುದು. ಆಯ್ತು, ನಮ್ಮ ಹೆಣ್ಣ ವಜ್ಜನೂ ಗೊತ್ತೋಯ್ತು. ಹೋಯ್ತು ಆಯ್ತಲ್ವಾ? ಸುಟ್ಟು ಬಂದಾಯ್ತು. ಇನ್ನು ಮುಂದೆ ಏನಾಗಬೇಕು ಎಂತ ನೀನು ಏನು ಕಂಡು ನೀವಂತೆ ಬದುಕು ಕೊಡುದಿಲ್ಲ. ಏನ್ ಮಾಡುವ ನೋಡ್ತಾ ಇರು, ಏನು ಮಾಡುವ ಅದ್ರ ಹುಡುಗ ಅವ್ಗೆ ಏನಾರು ಮಾಡಿ ಅವ್ರಿಬ್ರೊಳಗೆ ಹೊಚ್ಚಾಕ ಡೈವರ್ಸ್ ಕೊಚ್ಚಿ ಅವಳು ಮಂಗಳೂರು ಕರ್ಕೊಂಡು ಹೋಲಿಲ್ಲ ನಂದೋಡ ಕನಕ ಅಂತ ಹೆಸರು ತೆಗೆದಕ್ಕ. ಅವಸರವಾಗಿ ಹೊರಟಂತಿದೆಯಲ್ಲ, ದೇವಸ್ಥಾನಕ್ಕೋ ಅಥವಾ ಇದೇನ್ರಿ ಹೇಗೆ ಕೇಳ್ತಾ ಇದ್ದೀರಾ? ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಆಚರಣೆ ಮಾಡಿಸ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀವಿ. ಸಿಂಧು, ಇವತ್ತು ನಾನು ಅರ್ಜೆಂಟಾಗಿ ಬಯ್ಯನ ಮನೆಗೆ ಹೋಗ್ಬೇಕು. ಈಗ ತಾನೇ ಫೋನ್ ಮಾಡಿದ್ರು, ಅವ್ರ ಆರೋಗ್ಯ ಬೇರೆ ಸರಿ ಇಲ್ವಂತೆ. ಹಾಗಾಗಿ ಇವತ್ತು ನೀನು ಒಬ್ಬಳೇ ಹೋಗಿ ಬರ್ಬೇಕು ಕಣೆ. ಆಯ್ತು ಬಿಡಿ, ಇಷ್ಟಕ್ಕೆಲ್ಲ ಹಾಗೆ ಕೇಳ್ತೀರಾ? ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಹೋಗ್ಲೇಬೇಕು ಹಾಗಿದ್ರೆ ನಾನು ಒಬ್ಳೆ ಹೋಗಿ ಬರ್ತೀನಿ, ಸರಿನಾ? ಸಿಂಧು, ಇವತ್ತು ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೀಯಲ್ಲ, ಆ ಸ್ವಾಮಿ ಹತ್ರ ಏನಂತ ಬೇಡ್ಕೊಳ್ತೀಯ? ರೀ, ಈ ದಿನ ಮುದ್ದು ಪತಿರಾಯನನ್ನ ಸದಾಕಾಲ ಯಾವಾಗ್ಲೂ ಸುಖವಾಗಿಡು ಅಂತ ಆ ದೇವ್ರ ಹತ್ರ ಆಮೇಲೆ ಇಲ್ಲಿ ಸೌಭಾಗ್ಯದ ಸಮುದ್ರದ ನದಿ ತೀರದಲ್ಲಿ ಈ ಬಾಳನೌಕೆ ಯಾವ ಬಿರುಗಾಳಿಗೆ ಸಿಲುಕದಂತೆ ಸದಾಕಾಲ ಸಂತೋಷವಾಗಿರ್ಲಿ ಅಂತ ಬೇಡ್ಕೊಳ್ತೀನಿ. ಆಮೇಲೆ ನಿಮ್ಗೆ MA ಪದವೀಧರ ಆದ್ರೂ ಕೂಡ ಸರ್ಕಾರಿ ನೌಕರಿ ಇನ್ನೂ ಸಿಕ್ಲಿಲ್ಲ ಅಲ್ವಾ? ಆದಷ್ಟು ಬೇಗ ಒಂದು ಸರ್ಕಾರಿ ನೌಕರಿ ಸಿಗ್ಲಿ ಅಂತ ಅದನ್ನ ಬಿಡ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಆಮೇಲೆ ನೀವು ಹೋಗ್ರಿ ನೀವು. ಆಮೇಲೆ ಇನ್ನು ಏನು ಬೇಡ್ಕೊಳ್ಳಿ. ಸರಿ, ನನಗೆ ತಿಳಿದಿರೋದ್ರಿಂದ ನಾನು ಹೇಳ್ಬಿಟ್ಟೆ. ಇನ್ನು ಏನಾದ್ರೂ ಮರ್ತು ಹೋಗಿದ್ರೆ ನೀವು ನೆನಪು ಮಾಡಿ ಆಮೇಲೆ ಅದನ್ನ ಹೋಗಿ ಬೇಡ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಈಗ ಹೇಳು ಮತ್ತೆ. ನೋಡು ಚಿನ್ನ, ನೀನು ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಬೇಡ್ಕೊಳ್ಳೋದಕ್ಕಿಂತ ಮೊದಲು ಭಗವಂತ ಶಿವಾಂಶ ಸಂಭೂತ ಪರಮಾತ್ಮ ಆದಷ್ಟು ಬೇಗ ಒಂದು ಮುದ್ದಾದ ಹೆಣ್ಣು ಮಗಳನ್ನ ಕರುಣಿಸುವಂತ ಬೇಡ್ಕೊ. ನಿಮ್ಮ ಬಾಯಿಂದ ಇಂಥ ಮಾತು ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇಡೀ ಜಗತ್ತೇ ಹೆಣ್ಣು ಶಿಶುವನ್ನ ನಾಶ ಮಾಡಿ ಗಂಡು ಮಗು ಬೇಕು ಅಂತ ಗಂಡಿನ ಹಿಂದೆ ಬೆನ್ನತ್ತಿ ಓಡ್ತಾ ಇರುವಾಗ ನಮಗೊಂದು ಪುಟ್ಟ ಹೆಣ್ಮಗು ಬೇಕಂತ ಕೇಳ್ತಾ ಇದ್ದೀರಲ್ಲ, ಎಂಥ ಒಳ್ಳೆ ಮನಸ್ಸು. ಅವರೆಲ್ಲ ಹಾಗೆ ಬೇಡ್ಕೊಳ್ತಾರೆ ಅಂತ ನಾವು ಹಾಗೆ ಬೇಡ್ಕೊಳ್ಳೋಕ್ಕಾಗುತ್ತೇನೆ? ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಹೆಣ್ಣು ಆದಿಶಕ್ತಿ, ಭೂಮಾತೆ, ಲಕ್ಷ್ಮಿ, ಶಾರದೆ, ಸೀತೆ, ಇವರೆಲ್ಲ ಯಾರು ಅನ್ಕೊಂಡಿದೀಯ? ಅರ್ಧಾಂಗಿಯಾಗಿ, ಅಕ್ಕ ತಂಗಿಯಾಗಿ ಹೊತ್ತು ಹೆತ್ತು ಸಾಕಿ ಮುತ್ತಿಟ್ಟು ತುತ್ತಿಟ್ಟು ಸಾಕಿದ ತಾಯಿಯಾಗಿ, ಈ ಜಗದ ಕೊಳೆಯನ್ನ ತೊಳೆಯುವ ಗಂಗೆಯಾಗಿ, ತ್ಯಾಗಕ್ಕೆ ಹೆಸರಾದ ತ್ಯಾಗಮಯಿ ಹೆಣ್ಣನ್ನ ಹೊಗಳಲು ಕವಿ ಋಷಿ ಸಂತರೆ ಅಸಮರ್ಥರಾಗಿರುವಾಗ ಅವಳಿಗೆ ಇನ್ಯಾರು ಸಾಟಿ? ಅವಳೇ ಸಾಟಿ. ಅಂತ ಮಹಾಮಹಿಮ ಹೆಣ್ಣನ್ನ ನಿಂದಿಸಿದ ಮನುಜ ನಿಜವಾಗಿಯೂ ಹಾದರದ ಪಿಂಡ. ಅವನು ಈ ಭರತ ಭೂಮಿಯ ಮೇಲೆ ಬದುಕುವುದೇ ದಂಡ. ಈ ಹೆಣ್ಣು ಕುಲದ ಮೇಲೆ ನೀವಿಟ್ಟಿರೋ ಪ್ರೀತಿ ವಿಶ್ವಾಸ ನೋಡಿ ನಿಜವಾಗಿಯೂ ನಂಗೆ ತುಂಬಾ ಸಂತೋಷವಾಗ್ತಾ ಇದೆ. ರೀ, ನಾವಿಬ್ರು ಯಾವಾಗ್ಲೂ ಸಂತೋಷವಾಗಿ ನಗ್ನಗ್ತಾ ಹೀಗೆ
ಸಿಂಧು, ಎಷ್ಟೋ ತಂದೆ ತಾಯಿಯರು ನಮಗೆ ಗಂಡು ಮಗು ಬೇಕು, ನಮಗೆ ಗಂಡು ಮಗು ಬೇಕು ಅಂತ ಕಂಡ ದೇವರಲ್ಲಿ ಹರಕೆಯನ್ನು ಗಂಡು ಮಗುವನ್ನು ಪಡೆದ ನಂತರ ಅವರು ಬೆಳೆದು ದೊಡ್ಡವರಾದ ನಂತರ ತನ್ನ ಹೆತ್ತ ತಂದೆ ತಾಯಿಯನ್ನೇ ಮರೆತು ಅವರು ಇಷ್ಟದಂತೆ ಹೋಗ್ಬಿಡ್ತಾರೆ. ಗಂಡನ್ನ ಹೆತ್ತ ಎಷ್ಟೋ ತಂದೆ ತಾಯಿಯಂದಿರು ಬೀದಿಯಲ್ಲಿ ತುತ್ತು ಕೂಳಿಗಾಗಿ ಭಿಕ್ಷೆ ಬೇಡುವುದನ್ನ ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ ಕಣೆ. ಆ ಕಣನೆ ತೀರ್ಮಾನ ಮಾಡಿದೆ, ಗಂಡನ್ನ ಹೆತ್ತು ಈ ರೀತಿಯ ಅನುಭವವನ್ನು ಪಡೆಯೋದಕ್ಕಿಂತ ಜನಕ ರಾಜ ಹಿಮವಂತನ ತರ ಹೆಣ್ಣು ಮಗುವನ್ನು ಹೆತ್ತು ಈ ಸಮಾಜದಲ್ಲಿ ಆದರ್ಶವಾಗಿ ಬದುಕಬೇಕು ಅಂತ. ನಿಮ್ಮ ಈ ಆದರ್ಶವಾದಿ ಮಾತುಗಳಿಗೆ ನಾನು ಮಂತ್ರ ಮುಗ್ಧರಾಗಿ ಸೋತು ಹೋಗ್ಬಿಟ್ಟೆ. ಸಮಯ ಆಯ್ತು, ನಾನು ಹೋಗ್ಬೇಕಾಗಿದೆ. ಹಾಗೆ ಹೋಗ್ತೀಯನೆ ಸಿಂಧು. ಇವತ್ತು ನಾನು ನಿನ್ನ ಹತ್ರ ಏನೋ ಕೇಳಬೇಕು ಸಿಂಧು. ನೀನ್ ನನ್ನನ್ನ ಎಷ್ಟು ಇಷ್ಟಪಡ್ತೀಯ? ಯಾಕೆ ನನ್ನ ಬಾಯಿಂದ ಕೇಳಬೇಕಂತ ಆಸೆ ನಾನು ನಿಮಗೆ. ರೀ, ನನಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಇದ್ದಾರೆ? ನನ್ನ ಎಷ್ಟು ಇಷ್ಟಪಡ್ತೀಯ ಅಂದ್ರೆ ಬರೀ ಮಾತಲ್ಲಿ ಹೇಳೋದಕ್ಕೆ ಅದು ಹೇಗೆ ಸಾಧ್ಯ ಆಗುತ್ತೆ? ಸಾಗರ ತುಂಬಲಾರದಷ್ಟು, ಆ ಹುಣ್ಣಿಮೆ ಚಂದ್ರ ಕರಗಲಾರದಷ್ಟು, ಸೂರ್ಯ ಬೆಳಕು ಕೊಡಲಾರದಷ್ಟು, ಅಷ್ಟು ಯಾವಾಗ ಪೂರ್ಣವಾಗುವುದೋ ಅಷ್ಟು ಪ್ರೀತಿಯನ್ನ ನಿಮಗೋಸ್ಕರ ತುಂಬ ಹೃದಯದಿಂದ ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ನೀನು ನಿಜವಾಗಿ ನನ್ನ ಪಾಲಿನ ಅಪರಂಜಿ ಚಿನ್ನ, ಅಪರಂಜಿ ಚಿನ್ನ.
ಗಂಗು ಗಂಗು ಭಯ್ಯ ಭಯ್ಯ ನಾನು ಚೆನ್ನಾಗಿರೋದಷ್ಟಿಗಿರಲಿ, ನಿನ್ನಿಂದ ಒಂದು ಬಹುಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಹೌದು ಗಂಗು, ನಾನು ಹೇಳ್ತಾ ಇರೋ ಕೆಲಸಕ್ಕೆ ಆಗೋಲ್ಲ ಅಂತ ಮಾತ್ರ ಹೇಳ. ಮೊದಲು ಆ ಸೂಟ್ ಕೇಸ್ ಇಡಿ. ಇದೆಲ್ಲ ಏನ್ ಭಯ್ಯ? ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ಹೇಳ್ತೀರಿ ಕೇಳು. ಯಾಕೆ ಇದೆಲ್ಲ? ಅದರಲ್ಲಿ ಬೇಕಾದಷ್ಟು ಹಣ ಇದೆ. ನೋಡು, ನಾಳೆ ದಿನ ನನ್ನ ತಮ್ಮ ಅಮೆರಿಕದಿಂದ ಊರಿಗೆ ಬರ್ತಾ ಇದ್ದಾನೆ. ಅವನು ಬರೋದ್ರೊಳಗಾಗಿ ಈ ಫೋಟೋದಲ್ಲಿ ಆ ಹೆಣ್ಣು ಮಗಳನ್ನ ಕೊಲೆ ಮಾಡಬೇಕು. ಏನು? ಪ್ರೇಮ್ ಬದುಕಿದ್ದಾನೆ? ಹೌದು. ಫ್ಲೈಟ್ ಆಕ್ಸಿಡೆಂಟ್? ಎಲ್ಲ ನಾಟಕ. ಹೌದು ಕಣ, ಇವೆಲ್ಲ ನಾಟಕ. ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ನಾಟಕ ಆಡಬೇಕಾಯ್ತು. ನೋಡು ಗಂಗು, ಮನದಿ ಎಂಬ ಮಮಕಾರಕ್ಕೆ ಒಳಿತಾಗಿ ನಾನು ಹೇಳಿದ ಕೆಲಸವನ್ನ ಯಾವತ್ತೂ ಮರಿಬೇಡ. ಇಲ್ಲಿ ತನಕ ಜೀವದ ಗೆಳೆಯರಾಗಿ ನಾನು ಆಡಿರೋ ಒಂದೊಂದು ಮಾತನ್ನು ನಡೆಸ್ಕೊಳ್ತಾ ಬಂದಿದ್ಯಾ. ಮತ್ತು ಬೇಕಾದ್ರೆ ಹಣ ಕೇಳಿಕೊಡ್ತೀನಿ, ಆದ್ರೆ ಈ ಕೆಲಸನ ಮಾತ್ರ ಒಲ್ಲೆ ಅಂತ ಮಾತ್ರ ಹೇಳಬಾರ್ದು ಗಂಗು. ಹಣ ಅಂತೆ ಹಣ, ಮಾನ ಮರ್ಯಾದೆ ಎರಡನ್ನು ಬಿಟ್ರೆ ಹೊತ್ತು ಮುಳುಗೋದ್ರೊಳಗೆ ಇಂಥ ಹೊತ್ತರಷ್ಟು ಹಣವನ್ನು ಒಬ್ಳು ಹೆಂಗಸು ಸಂಪಾದನೆ ಮಾಡ್ತಾಳೆ. ಅಂತ ನೀಚ ಹಣದ ಹಿಂದೆ ಬಿದ್ದು ಎರಡು ಪವಿತ್ರವಾದ ಹೃದಯನ ಬೇರೆ ಬೇರೆ ಮಾಡಿದ್ರಲ್ಲ, ಆ ಶಾಪ ನಿನ್ನನ್ನ ತಟ್ಟದೆ ಬಿಡೋದಿಲ್ಲ. ಏ ಸೂರ್ಯ, ನೀನು ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಈ ಹಣನ ಇದಕ್ಕೆ ಬೇರೆ ಯಾರಾದ್ರೂ ನೋಡ್ಕೋ. ಗಂಗು, ಮಾಡ್ತಾ ಇದೀಯ ಗಂಗು, ಮಾಡ್ತಾ ಇದೀಯ. ನೋಡು, ನನ್ನ ವಿರೋಧ ಕಟ್ಕೊಂಡು ಈ ಊರಲ್ಲ, ಈ ನಾಡಲ್ಲಿ ಬದುಕಕ್ಕಾಗಲ್ಲ. ಇಲ್ಲಿಂದ ದಿಲ್ಲಿ ತನಕ ನಂದೇ ರಾಜಕಾರಣ ಅನ್ನೋದು ನಿನಗೆ ಗೊತ್ತು. ವಿಚಾರ ಮಾಡು ಗಂಗು. ಮಾತಿಗೆ ಅಡ್ಡ ಮಾಡಿ ಅಡ್ಡ ಬಂದು ಬದುಕೋಕೆ ಸಾಧ್ಯ ಇಲ್ಲ ನಿನ್ನ ಹತ್ರ. ಏ ಸೂರ್ಯ, ನಿನ್ನ ರಾಜಕೀಯದ ಕಪಿಮುಷ್ಟಿ ನನಗೆ ಗೊತ್ತಿಲ್ಲ. ಸಬಾಸ್, ಭರ್ಜರಿ ಬಟ್ಟೆ ಹಾವನ್ನೇ ಬಿಡ್ತಾ ಇದ್ದೀಯ. ನಾನು ಓದಿರೋದು MA ಪದವಿನ, ಪಡೆದಿರೋದು ರಾಜ್ಯಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲ್, ಒಳಗಿರೋದು ನಿನ್ನಂತ ರೌಡಿಗಳ ಜೊತೆ. ಅಂತ ನನಗೆ ಟೋಪಿ ಹಾಕ್ತೀಯ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅನ್ನೋದೇ ಗೊತ್ತಿಲ್ಲದೆ ಕಂಡಲ್ಲಿ ಕಾಮಶಾಸ್ತ್ರ ಓದೋ ನಿನ್ನಂತವರ ಬಾಯಿಂದ ರಾಜಕೀಯ ಪಾಠ ಹೇಳಿಸ್ಕೊಳ್ಳೋದು ನನಗ್ ಬಂದಿಲ್ಲ. ಪ್ರೇಮ್ ಊರಿಗೆ ಬರ್ಲಿ, ಪ್ರೇಮ್ ಹಾಗೂ ಸಿಂಧು ನಾನು ಒಂದೇ ಮನೆಯಲ್ಲಿ ಒಂದೇ ಜೊತೆಲಿ ಒಟ್ಟಾಗಿ ಬದುಕ್ತೇವೆ. ಇದನ್ನ ತಪ್ಪಿಸೋದಕ್ಕೆ ನೀನಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯ ಇಲ್ಲ. ವಿಷದ ಹಾವಿನ ಹೆಡಿಯನ್ನ ಬಿಟ್ಟು ಹೋಗ್ತಾ ಇದೀಯ. ಚಕ್ರ ವ್ಯೂಹವನ್ನು ಹೊಕ್ಕು. ಆಗದೆ ಸತ್ತ ಅಭಿಮನ್ಯುವಿನ ಪರಿಸ್ಥಿತಿ ನಿಂದಾಗುತ್ತೆ. ನೋಡ್ತಾ ಇರು, ಈ ಸೂರ್ಯ ಚಕ್ರ ವ್ಯೂಹದಲ್ಲಿ ವೀರ ಅಂತ ಒದ್ದಾಡ್ತೀಯ ಗಂಗು. ಏನು ವಿಷ ಸರ್ಪ ಆದ್ರೆ ಅದನ್ನ ಬೇಟೆ ಗರುಡ ಕಡಲ. ನಿನ್ನ ಸಾಮ್ರಾಜ್ಯವನ್ನ ಪುಡಿಗಟ್ಟಲಿಲ್ಲ. ನಾನು ಗಂಗಾಧರನೇ ಅಲ್ಲ. ನೆನಪಿಟ್ಟುಕೋ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ?
ಡೋಂಟ್ ವರಿ. ನೋಡು, ಇವರಿಗೆ ನಮ್ಮ ಎಲ್ಲ ವಿಷಯಗಳು ಗೊತ್ತುಂಟು. ಇವರಿಂದ ಅಪಾಯ ನಮ್ಮ ಮನೆತನಕ್ಕೆ ಬರೋ ಮೊದಲು ಇವರಿಗೊಂದು ಇತಿಶ್ರೀ ಹಾಡಲೇಬೇಕು. ಅದಕ್ಕೆ ಏನಾದರೂ ಒಂದು ಉಪಾಯ ಹೂಡಲೇಬೇಕು. ನನಗೀಗ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ.